ಚುನಾವಣೆ ಹತ್ರ ಬರ್ತಾ ಇದ್ದಂಗೆ ರಾಜಕೀಯ ವ್ಯಕ್ತಿಗಳ ಪರ ಪ್ರಚಾರ ಮಾಡೋಕ್ಕೆ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಸಿನಿಮಾ ಸ್ಟಾರ್ಸ್ಗಳನ್ನು ಅಥವಾ ಸಮಾಜದಲ್ಲಿ ಒಳ್ಳೆ ನೇಮ್ ಮಾಡಿರೋನ್ನ ಕರ್ಕೊಂಡು ಬರೋದನ್ನು ನಾವು ನೀವು ನೋಡಿದ್ದೀವಿ. ಆದರೆ ಇಲ್ಲಿ ನಮ್ಮ ಶತ್ರು ದೇಶ ಪಾಕಿಸ್ತಾನದಲ್ಲಿ ಯಾರೂ ಕೂಡ ಊಹೆ ಮಾಡೋಕ್ಕಾಗಲ್ಲ ಅಂತಹ ಒಂದು ಸ್ಪೆಷಲ್ ಗೆಸ್ಟನ್ನು ಚುನಾವಣಾ ರ್ಯಾಲಿಗೆ ಕರ್ಕೊಂಡು ಬಂದಿದ್ದಾರೆ. ಹಾಗಾದರೆ ಯಾರಪ್ಪ ಆ ಸ್ಪೆಷಲ್ ಗೆಸ್ಟ್ ಅನ್ನೋದನ್ನು ಹೇಳ್ತೀನಿ ಇವತ್ತಿನ ಸ್ಪೀಡ್ ಪ್ಲಸ್ ಸ್ಪೆಷಲ್ನಲ್ಲಿ. ನಾನು ವಸಂತರಾಜ್. ಎಲೆಕ್ಷನ್ ನಡಿಬೇಕು ಅಂದರೆ ಪೊಲಿಟಿಕಲ್ ಪಾರ್ಟೀಸ್ ಇರಲೇಬೇಕು. ಪ್ರತಿ ಪೊಲಿಟಿಕಲ್ ಪಾರ್ಟಿಗೂ ಒಂದೊಂದು ಸಿಂಬಲ್ ಅಂತಲೂ ಇದ್ದೇ ಇರುತ್ತೆ. ಇಂಡಿಯಾದಲ್ಲಿ BJPದು ಕಮಲ, ಕಾಂಗ್ರೆಸ್ದು ಕೈ. ಹಾಗೆಯೇ ಪಾಕಿಸ್ತಾನ್ ಮುಸ್ಲಿಂ ಲೀಗ್ ಪಕ್ಷದ ಲೋಗೋದಲ್ಲಿ ಹುಲಿ ಇದೆ. ಇವಾಗ ಯಾಕೆ ಈ ವಿಷಯ ಅಂದ್ರ ಹೇಳ್ತೀನಿ ಕೇಳಿ. ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಅವರ ನೇತೃತ್ವದಲ್ಲಿ ಬೆಂಬಲಿಗರು ಪಾಕಿಸ್ತಾನದ ಲಾಹೋರ್ನಲ್ಲಿ ಚುನಾವಣಾ ರ್ಯಾಲಿಯನ್ನು ನಡೆಸಿದ್ರು. ಅವ್ರ ಪಕ್ಷದ ಚಿಹ್ನೆಯಲ್ಲಿ ಹುಲಿ ಇದೆ ಅನ್ನೋ ಕಾರಣಕ್ಕೆ ಪಕ್ಷದ ಕಾರ್ಯಕರ್ತರು ನಿಜವಾದ ಹುಲಿನೇ ರ್ಯಾಲಿಗೆ ಕರ್ಕೊಂಡು ಬಂದ್ಬಿಡೋದಾ? ಇಂತಹ ಹೈ ಲೆವೆಲ್ ಐಡಿಯಾ ಎಲ್ಲ ಪಾಕಿಸ್ತಾನಕ್ಕೆ ಬಿಟ್ಟು ಬೇರೆಯವ್ರಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಅಲ್ಲಿರೋ ಮಾಧ್ಯಮ ವರದಿಗಳ ಪ್ರಕಾರ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಅವರನ್ನು ವೆಲ್ಕಮ್ ಮಾಡೋದಕ್ಕೆ ಅಂತ ಪಕ್ಷದ ಚಿಹ್ನೆಯನ್ನು ಪ್ರತಿನಿಧಿಸುವ ಪ್ರಾಣಿಗಳನ್ನು ಕರ್ಕೊಂಡು ಬಂದಿದ್ದಾರೆ. ಬಂದ ಹುಲಿನ ಅಲ್ಲಿನ ಜನ ಸುಮ್ಮನೆ ನೋಡಿ ದೂರ ಏನು ನಿಂತಿಲ್ಲ, ಹತ್ರ ಹೋಗಿ ಸೆಲ್ಫಿ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಯ್ಯೋ, ಹುಲಿ ಜೊತೆ ಸೆಲ್ಫಿ ತಗೊಳ್ಳೋಕ್ಕೆ ಹೋದರೆ ಹುಲಿ ಸುಮ್ಮನೆ ಬಿಡುತ್ತಾ? ಒಬ್ಬೊಬ್ಬರನ್ನು ಅಟ್ಟಾಡಿಸಿ ಬೇಟೆ ಆಡಿರುತ್ತೆ ಅಂತ ನಿಮಗೂ ಅನಿಸಿರ್ಬೋದು ಅಲ್ವಾ? ಆದರೆ ಇಲ್ಲಿ ಹಾಗಾಗಿಲ್ಲ. ಕೇಳಿದವರಿಗೆಲ್ಲ ಸೈಲೆಂಟಾಗಿ ಸೆಲ್ಫಿ ಕೊಟ್ಟಿದೆ ಹುಲಿ. ಕಾರಣ ಏನು ಗೊತ್ತಾ? ಹುಲಿ ಬೋನ್ನೊಳಗೆ ಲಾಕ್ ಆಗಿತ್ತು. ಕಬ್ಬಿಣದ ಬೋನ್ ಒಳಗೆ ಹುಲಿನ ಕರ್ಕೊಂಡು ಬಂದು ತಮ್ಮ ಪಕ್ಷದ ಪ್ರಾಣಿ ಇದು, ಅದನ್ನೇ ನಾವು ಕರ್ಕೊಂಡು ಬಂದಿದ್ದೀವಿ ಅಂತ ರ್ಯಾಲಿ ಏನೋ ಅಬ್ಬರವಾಗಿ ಮಾಡಿದ್ದಾರೆ. ಆದರೆ ಹುಲಿ ನೋಡಿ ಅದೆಷ್ಟು ಜನ ಓಟ್ ಹಾಕ್ತಾರೋ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಹುಲಿನ ಅಳಿವಿನಂಚಿನಲ್ಲಿರೋ ಪ್ರಾಣಿ ಅಂತ ಗುರುತಿಸಿ ಅದಕ್ಕೆ ಯಾವ ದೇಶವೂ ಮಾಡದೇ ಇರೋ ಅಷ್ಟು ಕಾಳಜಿನ ತಗೋತೀವಿ. ಹುಲಿ ಅಂದರೆ ಇಂಡಿಯಾದಲ್ಲಿ ಅದೊಂದು ವೈಭವ ಮತ್ತು ಅಸ್ಮಿತೆ. ಆದರೆ ಈ ಪಾಕಿಸ್ತಾನ ಹುಲಿಗಳನ್ನು ನೆಮ್ಮದಿಯಾಗಿರೋಕೆ ಬಿಡ್ತಿಲ್ಲ. ತಮ್ಮ ರಾಜಕೀಯ ಉದ್ದೇಶಕ್ಕೆ ಪಕ್ಷದ ಸಿಂಬಲ್ಗಳಲ್ಲಿ ವನ್ಯಜೀವಿಗಳನ್ನು ಬಳಸೋದಲ್ಲದೆ ಅವುಗಳನ್ನು ಬೋನ್ನಲ್ಲೇ ಹಾಕೊಂಡು ರ್ಯಾಲಿ ಮಾಡಿ ಪ್ರಾಣಿಗಳಿಗೂ ಹಿಂಸೆ ಕೊಡ್ತಿದ್ದಾರೆ. ಪಾಕಿಸ್ತಾನದಲ್ಲಿ ಫೆಬ್ರವರಿ 8ರಂದು ಸಾರ್ವತ್ರಿಕ ಚುನಾವಣೆಯ ಮತದಾನ ಪ್ರಕ್ರಿಯೆ ನಡೆಯಲಿದೆ. ಹಾಗಾಗಿ ಪ್ರಚಾರ ಕೂಡ ಭರ್ಜರಿಯಾಗಿ ನಡೀತಾ ಇದೆ. ಕಾಡು ಪ್ರಾಣಿಗಳನ್ನು ಎಲೆಕ್ಷನ್ ಗಿಮಿಕ್ಗಾಗಿ ನಾಡಿ ಕರ್ಕೊಂಬರೋದು ಎಷ್ಟು ಮಟ್ಟಿಗೆ ಸರಿ? ಇಡೀ ವಿಶ್ವದಲ್ಲಿ ಈ ರೀತಿ ಯಾರೂ ಕೂಡ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಮೂರ್ಖತನದ ಕೆಲಸ ಮಾಡೋ ಮತ್ತೊಂದು ದೇಶನೂ ಇರಲ್ಲ. ನಾವು ನೀವು ಝೂ ಅಲ್ಲಿ ಹುಲಿ ನೋಡಿದ್ರೇ ಚಳಿ ಜ್ವರ ಬಂದಂಗಾಗುತ್ತೆ. ಅಂಥದ್ರಲ್ಲಿ ಈ ಪಾಕ್ ಪೊಲಿಟಿಷಿಯನ್ಸ್ ಅದನ್ನು ಆಟದ ಸಾಮಾನು ಮಾಡ್ಕೊಂಡಿದ್ದಾರೆ. ನವಾಜ್ ಶರೀಫ್ ಅವರ ಅಭಿಮಾನಿಗಳು ಹುಲಿನ ರ್ಯಾಲಿಗೆ ಕರ್ಕೊಂಡು ಬಂದು ತಮ್ಮ ಲೀಡರ್ನ ಫುಲ್ ಇಂಪ್ರೆಸ್ ಮಾಡೋನು ಅಂತ ರೆಡಿಯಾಗಿದ್ರು. ಆದರೆ ಯಾವಾಗ ನವಾಜ್ ಶರೀಫ್ ರ್ಯಾಲಿಯಲ್ಲಿ ಹುಲಿಗಳನ್ನು ನೋಡಿದ್ರೋ ಈ ಕೂಡಲೇ ಇದನ್ನು ಕಾಡಿಗೆ ಬಿಟ್ಟು ಬನ್ನಿ ಅಂತ ಆರ್ಡರನ್ನು ಪಾಸ್ ಮಾಡಿದ್ದಾರೆ. ನಮ್ಮ ಎಲೆಕ್ಷನಲ್ಲಿ ರ್ಯಾಲಿಲಿ ಹೀಗೆಲ್ಲ ವೈಲ್ಡ್ ಅನಿಮಲ್ಗಳನ್ನು ಕರ್ಕೊಂಡು ಬರಂಗಿಲ್ಲ, ಇದು ಸರಿನೂ ಅಲ್ಲ. ಬೋನ್ನಿಂದ ಹೊರಗೆ ಬಿಟ್ಟು ಅವುಗಳಿಗೆ ಕಾಡಲ್ಲಿ ಬದುಕೋಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಹೇರೋ ಆಗಿದ್ದಾರೆ. ಈ ರಾಜಕಾರಣಿಗಳು ಕಾರ್ಯಕರ್ತರು ಪ್ರಚಾರಕ್ಕಾಗಿ ಏನೇನೋ ಗಿಮಿಕ್ ಮಾಡೋದು ನಮ್ಮ ದೇಶದಲ್ಲಿ ಮಾತ್ರ ಅಂತ ಅನ್ಕೊಂಡಿದ್ದೆ. ಆದರೆ ಈ ಪಾಕಿಗಳು ಹಿಂಗೂ ಪ್ರಚಾರ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಮುಂದೆ ಇದರಿಂದ ಇನ್ಸ್ಪೈರ್ ಆಗಿ ಯಾರ್ಯಾರು ಏನೇನು ಮಾಡ್ತಾರೋ ನೋಡಬೇಕು. ಈ ಸ್ಟೋರಿ ನಿಮಗೂ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಹೋಗಿ ಬರ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.